ರಾಜ್ಯದಲ್ಲಿ ಸಿಎಂ ಬದಲಾವಣೆ ಇಲ್ಲ ಅನ್ನುವಂಥದ್ದನ್ನ ಎಐಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಪುನರುಚ್ಚರಿಸಿದ್ದಾರೆ. ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಅಂತಿದ್ದಾರೆ. ಸಮಯ ನಿಗದಿಯಾಗದೆ ನಾನು ಹೆಂಗರಪ್ಪ ಹೇಳಲಿ ಅಂತ ಮಾನ್ಯ ಖರ್ಗೆ ಅವರು ಹೇಳ್ತಾ ಇರೋದು. ಸಿಎಂ ಬದಲಾವಣೆಯ ಬಗ್ಗೆ ಊಹಾಪೂಹಾ ಬೇಡ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಏನೇ ಇದ್ರೂ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಮತ್ತೆ ನಾನು ಚರ್ಚೆ ಮಾಡ್ತೀವಿ ಅನ್ನೋದನ್ನ ಕಲಬುರಗಿಯಲ್ಲಿ ಎಐಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಇದು. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಇಲ್ಲ ಅನ್ನುವಂಥದ್ದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪುನರುಚ್ಚಾರವನ್ನ ಮಾಡಿದ್ದಾರೆ. जो रोज उठ के बदलाव 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 इसका निर्णय हम तीनों मिलकर लेंगे. मैं एज एआईसीसी प्रेसिडेंट और सोनिया गांधी जी एज ए सीपीपी प्रेसिडेंट और एलओपी राहुल गांधी लीडर ऑफ द अपोजिशन. इसीलिए मैं हमेशा तीनों मिलकर करते हैं. बोलने में हाईकमांड में बहुत हम विचार विनिमय करते हैं. दूसरे सीनियर लीडर से भी हम विचार विनिमय करते हैं. इसका क्या परिणाम होता है क्या नहीं होता है इसको देखकर हम कदम उठाते हैं. इसीलिए हम तीनों मिलके जब एक डेट फिक्स करेंगे वो निर्णय लेंगे. लेकिन अब जब अभी डेट फिक्स नहीं हुआ तो मैं कैसा बोलूं कि वो बदल हो रहा नहीं बदल हो रहा. तो जब होगा तो ज़रूर मैं आप लोगों को बताऊंगा. जो भी हम कहेंगे वो करके दिखाएंगे. जो निर्णय होगा वो निर्णय राज्य के हित में हम करने जाएंगे और सबको सपोर्ट करना. ಡಿಕೆ ಕ್ಯಾಂಪ್ ಈಗ ಕಂಗಾಲು, ಸಿಎಂ ಬಣಕ್ಕೆ ಫುಲ್ ಖುಷ್. ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರ ಏನು ಹಾಗಿದ್ದಾಗ ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ಮೇ ಕ್ರಾಂತಿ ಅನ್ನುವಂಥದ್ದೆಲ್ಲ ಠುಸ್ ಆಗೋಯ್ತಾ? ಆ ನಿರೀಕ್ಷೆಯನ್ನೇ ಈಗ ಉಲ್ಟಾ ಮಾಡಿಬಿಟ್ಟಿದ್ದಾರೆ ಎಐಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಏನೆಲ್ಲ ಅಧಿಕಾರ ಹಸ್ತಾಂತರದ ಪ್ರಹಸನ ಇತ್ತು ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅಧಿಕಾರ ಕಚ್ಚಾಟದ ವಿಚಾರದಲ್ಲೂ ಕೂಡ ಫುಲ್ ಸ್ಟಾಪ್ ಇಡುವಂತ ಪ್ರಯತ್ನ ಎಐಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ದಾರೆ. ಇದು ಕಾಂಗ್ರೆಸ್ ಪಾಳೆಯದಲ್ಲಿ ಹೇಗೆ, ಯಾವ ರೀತಿಯಾಗಿ, ಏನೆಲ್ಲ ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತೋ ಗೊತ್ತಿಲ್ಲ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಭಾರಿ ದೊಡ್ಡ ಬೆಳವಣಿಗೆ. ಇಲ್ಲಿಯವರೆಗೂ ಕೂಡ ಈ ವಿಚಾರದಲ್ಲಿ ಹೈಕಮಾಂಡ್ ಏನೂ ಮಾತನಾಡಿರಲಿಲ್ಲ. ಆದರೆ ಮೊಟ್ಟ ಮೊದಲನೇದಾಗಿ ಎಐಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರುವಂಥ ಮಾತು, ಈಗ ಸದ್ಯಕ್ಕೆ ಯಾವ ಬದಲಾವಣೆಯೂ ಇಲ್ಲ ಅಂತ ಹೇಳಿದ್ದಾರೆ. ಬದಲಾವಣೆ ಆಗುವಾಗ ಕೂತ್ಕೊಂಡ್ಬಿಟ್ಟು ನಿಮ್ಮ ಮುಂದೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂಥ ಕನಸನ್ನೇನು ಇಟ್ಕೊಂಡಿದ್ದಾರೆ, ಅದಕ್ಕೊಂದು ಪೂರ್ಣ ವಿರಾಮನ ಅಥವಾ ಕಾಮ ಹಾಕಿ ಇಡಬಹುದಾ? ಅರುಣ್, ಮೊನ್ನೆ ಕಲಬುರಗಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳಿದರು ಹೆಚ್ಚು ಕಡಿಮೆ ಅದೇ ರೀತಿ ಇವತ್ತು ಕೂಡ ಪುನರುಚ್ಚರಿಸಿದ್ದಾರೆ. ಅವರ ಹೇಳಿಕೆ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಶ್ಲೇಷಣೆಗಳು ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಾ ಇದ್ದಾವೆ. ಏನೆಲ್ಲ ಆಗುತ್ತೆ, ಮೇ ಕ್ರಾಂತಿ ಆಗುತ್ತೆ, ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನುವಂಥ ನಿರೀಕ್ಷೆಗಳೇನೆಲ್ಲ ಮಾಡ್ಕೊಂಡಿದ್ವು ಅವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಉಲ್ಟಾ ಪಲ್ಟಾ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಹೈಕಮಾಂಡ್ನ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥದ್ದನ್ನ ಒಂದು ರೀತಿಯಲ್ಲಿ ಸ್ಪಷ್ಟವಾಗಿ ಖರ್ಗೆ ಅವರು ಮೊನ್ನೆ ಮತ್ತೆ ಇವತ್ತು ಮಾತನಾಡಿರುವಂಥದ್ದು. ಹೈಕಮಾಂಡ್ ಮುಂದೆ ಅಧಿಕಾರ ಹಸ್ತಾಂತರ ಗೊಂದಲ ಏನಿದೆ ಅದನ್ನು ಬಗೆಹರಿಸುವಂತಹ ಮನಸ್ಥಿತಿ ಇಲ್ಲ ಸದ್ಯಕ್ಕೆ ಅನ್ನುವಂಥದ್ದು. ಸದ್ಯಕ್ಕೆ ಯಾವ ತಯಾರಿಯನ್ನು ಕೂಡ ಹೈಕಮಾಂಡ್ ಮಾಡ್ಕೊಂಡಿಲ್ಲ. ಆ ಚರ್ಚೆ ಇನ್ನೂ ಕೂಡ ಹೈಕಮಾಂಡ್ ಅಂಗಳದ ಮುಂದೆ, ಅಂದರೆ ಹೈಕಮಾಂಡ್ ನಾಯಕರ ಮುಂದೆ ಒಂದು ರೀತಿಯಲ್ಲಿ ಇದೊಂದು ಅರ್ಜೆಂಟ್ ಮ್ಯಾಟ್ರು ಅನ್ನೋ ಥರ ಬಂದಿಲ್ಲ ಅನ್ನುವಂಥದ್ದನ್ನ ಒಂದು ಸಂದೇಶ ರೂಪದಲ್ಲಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ ಅನ್ನುವಂಥದ್ದು ಒಟ್ಟಾರೆಯಾಗಿ ತಾತ್ಪರ್ಯ. ಆ ಮೂಲಕ ಡಿ.ಕೆ.ಶಿ ಬಣದವ್ರಿಗೂ ಇದು ಒಂದು ರೀತಿಯಲ್ಲಿ ದೊಡ್ಡ ಶಾಕು, ಸಿದ್ದರಾಮಯ್ಯ ಬಣದವ್ರಿಗೂ ಶಾಕು. ಸಿದ್ದರಾಮಯ್ಯ ಬಣದವ್ರಿಗೆ ಯಾಕೆ ಶಾಕ್ ಅಂದರೆ ಏನೋ ಒಂದು ಆಗ್ಬಿಡುತ್ತಲ್ಲ ಅನ್ನುವಂಥ ಆತಂಕದಲ್ಲಿದ್ದರು, ಒಂದು ರೀತಿಯಲ್ಲಿ ಖುಷಿಯಾಗಿದೆ. ಆದರೂ ಕೂಡ ಯಾಕೆ ಈ ಥರ ಅನ್ನುವಂಥ ಅಚ್ಚರಿ ಕಕ್ಕಾಬಿಕ್ಕಿ ಕೂಡ ಸಿದ್ದರಾಮಯ್ಯ ಬಣದವರಲ್ಲಿದೆ. ಇನ್ನು ಡಿ.ಕೆ.ಶಿ ಬಣದವರು ಮುಂದೇನು ಅನ್ನುವಂತಹ ಒಂದು ರೀತಿಯಲ್ಲಿ ಕಂಗಾಲಿನ ಪರಿಸ್ಥಿತಿಯಲ್ಲಿ ಇದ್ದಾರೆ. ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು, ಅವರೇ ಈ ಥರದ್ದು ಮಾತಾಡಿದ ಮೇಲೆ ಮುಂದೆ ಏನು ಅಧಿಕಾರ ಹಸ್ತಾಂತರ ಆಗೋದಿಲ್ವಾ, ಆದರೆ ಯಾವಾಗ, ಇವೆಲ್ಲ ಪ್ರಶ್ನೆಗಳು ಕೂಡ ಮನೆ ಮಾಡಿರುವಂಥದ್ದು. ಒಂದು ರೀತಿಯಲ್ಲಿ ಖರ್ಗೆ ಹೇಳಿಕೆ ಹಿನ್ನೆಲೆಯಲ್ಲಿ ಡಿ.ಕೆ.ಶಿ ಬಣದ ಮೇಲೆ ಕರಿಮೋಡ ಕೌದಿದೆ ಅನ್ನುವಂಥ ವಾತಾವರಣ ಕೂಡ ಇರುವಂಥದ್ದು. ಜೊತೆಗೆ ಖರ್ಗೆ ಅವರು ಈ ಥರ ಹೇಳಿದ್ದಕ್ಕೆ ಕಾರಣ ಏನು ಅನ್ನುವಂಥ ವಿಶ್ಲೇಷಣೆಗಳು ಕೂಡ ನಡೀತಾ ಇದ್ದಾವೆ. ಹೈಕಮಾಂಡ್ ಸದ್ಯಕ್ಕೆ ಇದೊಂದು ದೊಡ್ಡ ರಿಸ್ಕ್ ಅನ್ನುವಂತಹ ಮನಸ್ಥಿತಿಯಲ್ಲಿದೆ ಅಂತ ಕೂಡ ಹೇಳಲಾಗ್ತಿದೆ. ಸದ್ಯಕ್ಕೆ ಈ ರಿಸ್ಕ್ಗೆ ಕೈ ಹಾಕೋದು ಬೇಡ ಅನ್ನುವಂತಹ ಸೂಚನೆ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ.
ಜೊತೆಗೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಯಾವುದೇ ತೀರ್ಮಾನ ತೆಗೆದುಕೊಂಡ್ರು ಕೂಡ, ಅದರಲ್ಲೂ ವ್ಯತಿರಿಕ್ತ ತೀರ್ಮಾನ ತೆಗೆದುಕೊಂಡ್ರೆ ಅದು ಪಕ್ಷಕ್ಕೂ ಡ್ಯಾಮೇಜು, ದೇಶಾದ್ಯಂತ ಒಂದು ರೀತಿಯಲ್ಲಿ ಡ್ಯಾಮೇಜು. OBC ವಿಚಾರವನ್ನ ಬೇರೆ ಬೇರೆ ಕಡೆಗಳಲ್ಲಿ ರಾಹುಲ್ ಗಾಂಧಿ ಅವರು ಪಿಚ್ ಮಾಡ್ತಾ ಇದ್ದಾರೆ. ಈಗ OBC ಅಂದ್ರೆ ಅಹಿಂದ ನಾಯಕತ್ವ ಹಿನ್ನೆಲೆಯ ನಾಯಕರೊಬ್ಬರನ್ನ ಕೆಳಗಿಳಿಸಿದ್ರೆ ಏನ್ ಸಂದೇಶ ಕೊಟ್ಟಂತಾಗುತ್ತೆ? ಇದು ಜೊತೆಗೆ ಬಿಜೆಪಿಗೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಟೀಕೆ ಮಾಡೋ ಸಾಧ್ಯತೆ ಇದೆ. ಹಾಗಾಗಿ ಸದ್ಯಕ್ಕೆ ಈ ರಿಸ್ಕ್ ಬೇಡ ಅನ್ನುವಂಥದ್ದು, ಅದಾಗಿ ಅದೇ ತಣ್ಣಗಾಗ್ಲಿ ಅನ್ನುವಂಥ ಧೋರಣೆನ ಅಥವಾ ಮತ್ತಷ್ಟು ದಿನ ಕಾದು ನೋಡುವ ತಂತ್ರನ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಖರ್ಗೆ ಅವರ ಹೇಳಿಕೆ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಮಟ್ಟದ ಪರಿಣಾಮ ಕಾಂಗ್ರೆಸ್ನ ರಾಜ್ಯ ವಲಯದಲ್ಲಿ ಬೀಸ್ತಾ ಇದೆ. ಅರುಣ್.